ಹಾಯ್ ಎಲ್ಲರಿಗೂ, ಇದು ಸಂಡೇ ಮಿನಿ ಬ್ಲಾಗ್. ಸಂಡೇ ಅಂದಿದ ತಕ್ಷಣ ಲೇಸಿಯಾಗಿ ಎದ್ದು ಇರ್ಬೋದು ಅಂತ ಅಂದ್ಕೊಂಡು ಲೇಟಾಗಿ ಎದ್ದೋಳೋಣ ಅಂದ್ಕೊಂಡೆ. ಬಟ್ ಇವತ್ತು ಅಮಾವಾಸ್ಯೆ ದಿನದಿಂದ ಬೇಗ ಎದ್ದೊಳ್ಳೇಬೇಕಾಯಿತು. ಮಕ್ಕಳೆದ್ದೋಳಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೆ. ಹಸ್ಬೆಂಡ್ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಟ್ಬಿಡೋಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟಿಗೆ ವೈಟ್ ಪಲಾವ್ ಮಾಡ್ತಾಯಿದ್ದೆ. ಅವರು ನಾರ್ಮಲ್ ಪಲಾವ್ ತಿನ್ನಲ್ಲ, ಹಾಗಾಗಿ ಕಾಯಲ್ಲಿ ಹಾಕ್ಬಿಟ್ಟು ವೈಟ್ ಪಲಾವ್ ಮಾಡಿಕೊಟ್ರೆ ತಿನ್ಕೋತಾರೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಪಲಾವ್ ಮಾಡಿ ಸೈಡಿಗೆ ಸ್ವಲ್ಪ ಗೋಬಿ ಡ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ಗೋಬಿ ಇತ್ತು, ಹಾಗಾಗಿ ಅದನ್ನು ತೊಳೆದಿಡ್ತಾಯಿದ್ದೀನಿ. ಇವತ್ತು ನಾನು ಎದ್ದು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ನನ್ನ ಮಕ್ಕಳು ಎದ್ಬಿಟ್ರು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ಸ್ನಾನ ಮಾಡ್ಕೊಬಂದು ಇವಾಗ ಫಸ್ಟು ಪೂಜೆ ಮಾಡ್ಕೊತಾಯಿದ್ದೀವಿ, ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ನಾನು ಪುನರ್ವಿ ಅಂತೂ ಯಾವಾಗಲೂ ಅಳ್ತಾನೆ ಇರ್ತಾಳೆ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ ಲೈನ್ ಆದ್ರೂ ಎಷ್ಟು ನಿಜ ಅಂದರೆ ಅಷ್ಟು ನಿಜ. ನಮ್ಮ ಎಷ್ಟೇ ಜಗಳಾಡಿದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು ದೇವ್ರ ಹತ್ರ ಬೇಡ್ಕೊಳ್ಳೋದು ಫಸ್ಟು ನಾವು ಅವ್ರ ಆರೋಗ್ಯ ಅಭಿವೃದ್ಧಿಗೋಸ್ಕರನೇ. ಇದು ಎಷ್ಟು ಜನದ ಹೆಣ್ಮಕ್ಳು ಕನಸಾಗಿರುತ್ತೆ, ಮತ್ತು ಎಲ್ಲ ಹೆಣ್ಮಕ್ಳು ಪ್ರೇ ಮಾಡೋದು ಅವ್ರಿಗೋಸ್ಕರನೇ. ಇದು ನಿಜ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಹೌದು ಅಂತ. ಅವ್ರು ಚೆನ್ನಾಗಿದ್ರೆ ನಾವಲ್ವಾ. ಅದಾದಮೇಲೆ ಇವತ್ತು ನನ್ನ ಮಗಳಿಗೆ 2 ಜುಟ್ಟಾಕಿ ಶಾಮಂತಿಗೆ ಹೂವು ಮುಡಿಸಿದ್ದೆ, ಚೆನ್ನಾಗಿ ಕಾಣಿಸ್ತಾಯಿದ್ಲು. ಅದಾದಮೇಲೆ ಸಂಜೆ ತನಕ ಆಟ ಆಡ್ಕೊಂಡಿದ್ರು, ಏನು ಮಾಡಿದ್ರು ಮಲಗೇ ಇಲ್ಲ. ಆಮೇಲೆ ಮಲ್ಕೊಂಡ್ರು. ನಮ್ಮ ಶಾರು ಅಂತೂ ನೋಡ್ತಾ ಎಷ್ಟು ದೊಡ್ಡೋಳಾಗ್ಬಿಟ್ಲಪ್ಪ. ಶೋಲ್ಡರಲ್ಲಿ ಇದ್ದವಳು ಇವಾಗ ಇಷ್ಟುದ್ದ ಬೆಳೆದ್ಬಿಟ್ಲು ಅಂತ ಖುಷಿ ಆಗ್ತೈತೆ, ಮತ್ತು ಬೇಜಾರು ಆಗ್ತೈತೆ. ಬೇಗ ಬೆಳ್ಕೊತವ್ರೆ ಮಕ್ಕಳು ಅಂತ. ನನ್ನ ದೊಡ್ಡ ಮಗಳು ನೋಡಿದ್ರೆ ಅಂತೂ ನಂಗೆ ಇನ್ನೂ ಬೇಜಾರಾಗುತ್ತೆ. ಅಂದರೆ ದೊಡ್ಡೋಳಾಗ್ಬಿಟ್ಲು ಅಂತ ಅವಳಿಗೆ ಎಲ್ಲ ಕೆಲಸ ಹೇಳೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಬೈಯೋದು ಜಾಸ್ತಿ. ಹಾಗಾಗಿ ಇಬ್ಬರನ್ನೂ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಆಟ ಆಡಿಸ್ಕೊಂಬಂದೆ. ಇದಾಗಿತ್ತು ನನ್ನ ಸಂಡೇ ಬ್ಲಾಗ್.